ನನಗೆ ಭಾಳ ಹೆಮ್ಮೆ ಅನಿಸಿರೋದು ಒಬ್ಬ ಯೂಟ್ಯೂಬರ್ ಬೆಳ್ಳಿ ಪರದೆಯ ಹೀರೋ ಆಗಿದ್ದಾನೆ ಅಂತ. ಎಷ್ಟು ವರ್ಷದ ಜರ್ನಿ ಇದು? ಅಂದ್ರೆ ಒಬ್ಬ ಸಿನಿಮಾ ಕಲಾವಿದ ಆಗ್ಬೇಕು ಅಂತ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿ ಬಂದಿರೋದು. ಸಿನಿಮಾ ಕಲಾವಿದರು ಆಗಬೇಕು ಅಂತ ಅನ್ಸಿದ್ಯ ಅವಾಗ? ಅಂದ್ರೆ ನನ್ನ ಮೈಂಡಲ್ಲಿ ಇರೋದನ್ನ ಹೆಂಗಾದ್ರೂ ಹೇಳ್ಬೇಕು, ಆಚೆ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋದೊಂದು. ಇಂಜಿನಿಯರಿಂಗ್ ಯಾಕೆ ಮಾಡಿದ್ರಿ ಸರ್? ಎಲ್ಲರೂ ಮಾಡ್ತಾ ಇದ್ರಲ್ಲ ಅಂತ ಮಾಡು. ಎಷ್ಟು ಸ್ಕೋರು ಮೆಕ್ಯಾನಿಕಲ್ ಅಲ್ಲಿ? ಇನ್ನೂ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ ನಾನು ಕಾಲೇಜಲ್ಲಿ. ತಿಪ್ಟೂರ್ಲಿ ಮಾಡೋದು ಬೇರೆ, ಬೆಂಗಳೂರಲ್ಲಿ ಮಾಡೋದು ಬೇರೆ. ಹೌದು. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ? ಸಿನಿಮಾ ಆಕ್ಟ್ ಮಾಡಬೇಕು ಅಥವಾ ಅವಕಾಶ ಇದು ಮಾಡ್ಕೊಬೇಕು ಅಂತಾನೆ ಬಂದೆ ನಾನು. ಏನೇನೋ ಹೇಳ್ಬಾರ್ದೆಲ್ಲ ಬೈತಾರೆ ಅಂದಾಗ, ಯಾರ ಹತ್ರನೂ ಅನಿಸ್ಕೋಬೇಕು ಅಂದಾಗ ಹೆಂಗಿತ್ತು ಗೌರು? ಸೊ ಇದನ್ನೆಲ್ಲ ಕೇಳಿಸ್ಕೊಂತಿದ್ದೀವಿ ಅಂದ್ರೆ ಆಬ್ವಿಯಸ್ಲಿ ನಾವು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇವತ್ತಿಗೆ ಇಷ್ಟು ಜನರ ಕೋಆರ್ಡಿನೇಷನ್ ಹೆಂಗಿದೆ ಈಗ? ಪರ್ಸನಲ್ ನಾವೇನೋ ಕ್ಯಾರಿ ಮಾಡಲ್ಲ. ಏನೋ ಇವಾಗ ಲೀಡ್ ರೋಲು ಹೀರೋ, ಅದಕ್ಕೆ ಮುಂಚೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ನಿಮ್ಗೆ ಓಕೆನಾ? ಜನರು ನಗ್ಬೇಕು ನಾನು ನೋಡಿ, ಅಥವಾ ಏನೋ ಒಂದು ಎಮೋಷನ್. ಈಗ ಸಿನಿಮಾ ಅಂದ್ರೆ ಎಮೋಷನ್. ನನಗೊಂದು ಬದುಕು ಕೊಡ್ತಾ ಇದೆ ಅಂತ ಕಾನ್ಫಿಡೆನ್ಸ್ ಬಂದಿದ್ಯಾ ಅವಾಗ? ಕಾನ್ಫಿಡೆನ್ಸು ಒಂದೇ ಸಲಕ್ಕೆ ಬರಲಿಲ್ಲ ಸರ್. ಮಾಡ್ತಾನೆ ಬೂಸ್ಟ್ ಆಗಿದ್ದು. ದೊಡ್ಡ ಸಿನಿಮಾ, ದೊಡ್ಡ ನಾಯಕರ ಸಿನಿಮಾಗಳು ಓಡ್ತಿಲ್ಲ. ಬಟ್ ಅದ್ರ ಮಧ್ಯೆ ನಮಗೆ ಕಾಣಿಸಿದ್ದು ಒಂದು ರಂಗಿತರಂಗ. ಅಷ್ಟು ಸಿನಿಮಾಗಳ ಮಧ್ಯೆ ಕಾಣಿಸಿದ್ದು ನಮ್ಗೊಂದು ಸೋ ಫ್ರಮ್ ಸೋ. ಪ್ರೀತಿ ಪ್ರೇಮ ಅಂದ್ರೆ ಇಲ್ಲೇ ಅಷ್ಟೊಂದು ಪ್ರೀತಿ ಸಿಗ್ಬೇಕಾದ್ರೆ ಅದಕ್ಕೆ ಮೀರಿ ಇನ್ನೊಂದು ಪ್ರೀತಿ ಬೇಕು ಅಂತ ಅನ್ಸ್ತಾ ಇಲ್ಲ ನಂಗೆ. ಏನಾರು ಕೇಳೋರು ಮೈಂಡಿಗೆ ಏನ್ ಕಂಪ್ನಿ ಬರುತ್ತೆ ಅದ್ರ ಹೆಸರೇ ಹೇಳ್ಬಿಡೋದು. ಓ ಗೌರವ್, ಯಾವ ಕಂಪ್ನಿಲಿ ಇದೆಯಪ್ಪ? ಅಂದ್ರೆ ಗ್ಲೋಬಲ್ ಟೆಕ್ ಸೊಲ್ಯೂಷನ್ ಅಂತ ಸರ್, ಇದು IT ಕಂಪ್ನಿ, ಹಂಗೆ ಅನ್ಬಿಡೋದು. ನಿಮ್ಮ ತಿಪಟೂರ್ನ ಇಂಜಿನಿಯರಿಂಗ್ ಕಾಲೇಜ್ಗೆ ನೀವೇನಾದ್ರು ಗೆಸ್ಟ್ ಆಗಿ ಹೋಗಿದ್ದೀರಾ? ಖಂಡಿತ ಹೋಗಿದೆ ಸರ್. ಬಟ್ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ನಿಮ್ಮ ಫೈನಾನ್ಷಿಯಲ್ಲು? ಅಂದ್ರೆ ನಾನು ಕಲ್ತಿದ್ದು ₹100 ಇದ್ರೂ ನಾನು ಜೀವನ ಮಾಡ್ಬೇಕಿಲ್ಲಿ. ಬೆಳಿಗ್ಗೆ 9 ಗಂಟೆಗೆ ಎದ್ಬಿಟ್ರೆ ಎಲ್ಲಿ ತಿಂಡಿ ಖರ್ಚಾಗ್ಬಿಡ್ತದೆ, ಒಟ್ಟಿಗೆ ಮಧ್ಯಾಹ್ನ ಎದ್ಬಿಟ್ಟು ಊಟ ಮಾಡ್ಬಿಡೋಣ. ರೋಡಲ್ಲಿ ಯಾವುದೋ ಕಾಂಪ್ಲೆಕ್ಸ್ ಅಲ್ಲಿ ಅದಕ್ಕೆಲ್ಲ ಪರ್ಮಿಷನ್ ತಗೊಳ್ತಿದ್ರು, ಸುಮ್ಮನೆ ಮಾಡ್ತಿದ್ರು? ಪೊಲೀಸವರು ಸಡನ್ ಆಗಿ ಅಟ್ಯಾಕ್ ಮಾಡ್ಬಿಟ್ರು. 12 ಗಂಟೆ ಎಲ್ಲ ಎಸ್ಕೇಪ್ ಆಗ್ಬಿಟ್ರು. ಈ ಸಿನಿಮಾ ಅನ್ನೋದೊಂದು ರಾಜಕೀಯ ಬಿಸ್ನೆಸ್ ತರ ಆಗ್ಬಿಟ್ಟಿದೆ. ಇವಾಗ ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ, ಆಯ್ತು, ಆ ಸಿನಿಮಾಗೆ ಅವರೇ ದುಡ್ಡು ಕೊಟ್ಬಿಟ್ಟು ಜನನ ತುಂಬಿಸ್ತಾರೆ. ಆಡಿಷನ್ ಕರೀತಾರಲ್ಲ, ಅದು ಯಾವುದು ನಂಬಕ್ ಹೋಗ್ಬೇಡ್ರಿ. ಸಿನಿಮಾ ಮಾಡ್ಬಿಡ್ಬೋದೇನೋ, ಅದನ್ನ ರಿಲೀಸ್ ಮಾಡೋದು, ಜನರಿಗೆ ತಲುಪಿಸೋದು. ಸೊ ನೇರವಾಗಿ ಮಕ್ಕ ಕೊಡ್ದಂಗೆ ಹೇಳ್ಬಿಟ್ಟಿದ್ದಾರೆ. ನಿಮ್ಮನ್ನ ನೋಡ್ಕೊಂಡು ಯಾರು ಬರಲ್ಲ ಬ್ರದರ್ ಥಿಯೇಟರ್ಗೆ.